ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಯಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವು ಖಂಡಿತ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾನು ಬುಧವಾರ ಸಂಜೆ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಇವತ್ತು ತರಕಾರಿ ಎಲ್ಲ ತರಲಿಕ್ಕೆ ಇತ್ತು. ಹಾಗಾಗಿ ನಮ್ಮ ತರುಣನ್ಗೆ ಹೇಳಿದೆ ತಗೊಂಡು ಬಂದ್ಬಿಡು ಹಂಗೇನೆ, ಇಲ್ಲ ನಾನು ಬಂದರೆ ಲೇಟ್ ಆಗಿಬಿಡುತ್ತೆ, ಯಾಕಂದರೆ ಅಡುಗೆ ಎಲ್ಲ ಸ್ವಲ್ಪ ಇವತ್ತು ಜಾಸ್ತಿ ಕ್ವಾಂಟಿಟಿನೇ ಮಾಡಬೇಕಿತ್ತು. ಹಾಗಾಗಿ ಅವನಿಗೆ ಹೇಳಿದೆ ತಗೊಂಡು ಬಾ ಅಂತೇಳಿ. ಹಾಗಾಗಿ ತಂದಿದ್ದ. ಅದೇ ಏನೇನು ತಂದಿದ್ದ ಅಂತ ಹೇಳ್ಬಿಟ್ಟು ಎಲ್ಲನೂ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ಜಾಸ್ತಿ ಅಂತಂದರೆ ಅದೇ ಸಫೋಲಾ ಓಟ್ಸ್ ತರಿಸಿದ್ದೆ, ಕೋಕೋ ಪೌಡರ್ ತರಿಸಿದ್ದೆ. ಈ ಸಲ ಫ್ಲೇವರ್ ಬೇಕಿದೆ. ನಾರ್ಮಲ್ ಆಗಿ ಮಾಮೂಲಿಯಾಗಿ ತಿಂತೀನಿ ನೋಡಿ, ಅದನ್ನ ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಆಗಿ ತರಿಸಿದೆ. ಆಗಿತ್ತು ವೈಟ್ ಕಲರ್. ಇದು ಬಂದು ಚಾಕ್ಲೇಟ್ ಫ್ಲೇವರ್, ಒಂಚೂರು ಚೆನ್ನಾಗಿರ್ಲಿಲ್ಲ. ನೆನ್ಸ್ಕೊಂಡ ಈ ವಯಸ್ಸಲ್ಲ ನೆನ್ಸ್ಕೊಂಡಂತೆ ಈ ಕಣ್ಣ ಹೆಂಗೈತೆ ಸ್ವಲ್ಪ ಪರವಾಗಿಲ್ಲ. ಇನ್ನು ನಮ್ಮ ಅತ್ತೆನೂ ಕೂಡ ಬಂದು ಬೆಂಗಳೂರಲ್ಲೇ ಇದ್ರು. ಅವಾಗ ಬಂದು ಹೋಗ್ತಾ ಇದ್ರು. ಇನ್ನು ಇನ್ನೊಂದು 2 ದಿನ ಹೊರಟೋಗ್ಬಿಡ್ತಾರೆ. ಹಾಗಾಗಿ ಇವಾಗ ಮನೆಗೆ ಬಂದಿದ್ದಾರೆ. ಅದ್ರ ಜೊತೆಗೆ ಇವ್ರ ಊರವರು ಕೂಡ ಎಲ್ಲರೂ ಬಂದಿದ್ರು. ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಅಡುಗೆ ಮಾಡೋಣ ಅಂತೇಳಿ, ನಾನ್ ವೆಜ್ ರೆಸಿಪಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೆ. ಇನ್ನು ನಮ್ಮ ಹುಡುಗಿನೂ ಕೂಡ ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ಲು. ಅಷ್ಟೊತ್ತಿಗೆ ನಾನು ಎಲ್ಲ ಅಡುಗೆನೂ ಮಾಡ್ತಾ ಇದ್ದೆ. ಸಾಂಬಾರೆಲ್ಲನೂ ಫಸ್ಟು ಕುಕ್ಕರಲ್ಲಿ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇತ್ತಲ್ಲ, ಹಾಗಾಗಿ ಫಸ್ಟು ಚಿಕನ್ನ ಕುಕ್ಕರಲ್ಲಿ ವಿಶಿಲ್ ತಗೊಂಡು ಅದಾದಮೇಲೆ ದೊಡ್ಡ ಪಾತ್ರೆಗೆ ಹಾಕಿ ಮಾಡ್ತಾ ಇದ್ದೀನಿ. ಸ್ಟೀಲ್ ಪಾತ್ರೆಯಲ್ಲಿ ಮಾಡೋದ್ರಿಂದ ಏನು ತಲೆ ಹಿಡಿಯೋದಿಲ್ಲ. ಅಂದರೆ ನಾವು ಗ್ಯಾಸ್ನ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು ಅಷ್ಟೇನೆ. ಇನ್ನು ಇವಾಗ ನೋಡಿ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಇನ್ನು ಈ ಕಡೆ ಮೊಟ್ಟೆನೂ ಕೂಡ ತರಿಸೋಣ ಅಂತೇಳಿ ನಮ್ಮ ತರುಣ ಮೊಟ್ಟೆ ತರ್ಸಕ್ಕೆ ಕಳಿಸಿದ್ಕೆ ಅವನು ಎಷ್ಟು ಒಂದು ½ an hour ಬಿಟ್ಕೊಂಡು ಬಂದಿದ್ದ. ಇವತ್ತು ಅದು ಎಲ್ಲಿಗೆ ಹೋಗಿದ್ನೋ ಗೊತ್ತಿಲ್ಲ. ಇನ್ನು ಅವನು ಕೂಡ ಮೊಟ್ಟೆ ಎಲ್ಲ ತಂದ್ಕೊಟ್ಮೇಲೆ ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಹಾಕ್ಬಿಟ್ಟು ಒಂದು ವಿಶಿಲ್ನ ಕೂಗಿಸ್ಕೊಳ್ಳೋಣ ಅಂತ ಹೇಳಿ ಕೂಗಿಸ್ಕೊಳ್ತಾ ಇದ್ದೆ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ. ಇವಾಗ ತೋರಿಸ್ತಾ ಇದ್ದೀನಿ, ನೀಟಾಗಿ ಬೆಂದ್ಕೊಳ್ಳುತ್ತೆ, ಏನು ಹೊಡೆಯೋ ರೀತಿ ಏನೂ ಆಗೋದಿಲ್ಲ. ಒಂದು ವಿಶಿಲ್ 2 ವಿಶಿಲ್ ತೆಗ್ಸಿದ್ರೆ ಸಾಕು. ಪಾತ್ರೆಯಲ್ಲಿ ಮಾಡೋದಕ್ಕಿಂತ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗಿಬಿಡತ್ತೆ. ಇನ್ನು ಈ ಕಡೆ ಸಾಂಬಾರು ಕೂಡ ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂತೇಳಿ. ಇದ್ರ ಜೊತೆಗೆ ನಾನು ರೈಸು ಮುದ್ದೆನ ಮಾಡ್ಕೊಂಡಿದ್ದೆ. ಇವತ್ತಿನ ಊಟ ಹೀಗಿತ್ತು. ಅದು ಅಲ್ಲದೆ ನಾನು ಊಟ ಬಡಿಸ್ಬೇಕಾದ್ರೆ ಎಲ್ಲ ವಿಡಿಯೋನೇ ಮಾಡ್ಕೊಂಡಿಲ್ಲ, ಮರ್ತೋಗ್ಬಿಡ್ತು. ಇನ್ನು ಸರಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಅದಾದ್ಮೇಲೆ ನಮ್ಮ ಮನೆಯವ್ರು ನೋಡಿ ಇವಾಗ ಏನ್ ಮಾಡ್ತಿದ್ದಾರೆ ಅಂತ. ಈ ಕಡೆ ನೋಡು. ಈಗ ನಮ್ಮ ಮನೆಯವ್ರು ನೋಡಿ ನಮ್ಮ ಮನೆಯವ್ರು ಹಾಗೇನೆ ಫನ್ನಿಯಾಗಿ ಇದು ಮಾಡ್ತಾ ಇದ್ರು. ಹಾಗಾಗಿ ವಿಡಿಯೋನ ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡೆ. ಇನ್ನು ಅದಾದ್ಮೇಲೆ ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಗುರುವಾರ ಇದ್ದಿದ್ರಿಂದ ನಾನು ವಾರ ಮಾಡ್ತೀನಲ್ವ, ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ಇಡ್ಲಿಗೆ ನೆನೆಸಿಟ್ಟಿದ್ದೆ ರಾತ್ರಿ. ಅದನ್ನೆಲ್ಲ ರುಬ್ಬಿದ್ನಲ್ಲ, ಇನ್ನು ಅದರಲ್ಲೇ ಇಡ್ಲಿ ಎಲ್ಲ ಮಾಡಿ ಚಟ್ನಿ ಮಾಡಿಬಿಟ್ಟು ಜೊತೆಗೆ ನಮ್ಮ ಯಜಮಾನ್ರಿಗೆ ಅಂತೇಳಿ ಟೀ ಎಲ್ಲನೂ ಇಟ್ಟು ರೆಡಿ ಮಾಡಿದೆ. ಇನ್ನು ನನಗೆ ಅಂತೇಳಿ ಇವತ್ತು ಹಾಗಲಕಾಯಿದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧದಷ್ಟು ಹಾಗಲಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಹಣ್ಣಾಗಿತ್ತು, ಫ್ರೆಶ್ ಆಗಿರೋದು ತೊಗೊಳ್ಳಿ. ಇನ್ನು ಇದ್ರ ಜೊತೆಗೆ ಅರ್ಧದಷ್ಟು ಸೌತೆಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು, ಒಂದು ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಪುದೀನ ಬೇಕಾಗುತ್ತೆ. ಈ ಹಾಗಲಕಾಯಿ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ. ಹಾಗೂ ಬ್ಲಡ್ಡಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋನು ಕ್ಲೀನ್ ಮಾಡುತ್ತೆ. ಕೆಟ್ಟ ರಕ್ತ ಅಂತ ಏನಿರುತ್ತೆ ಜಾಸ್ತಿ ಬಾಡಿಯಲ್ಲಿ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಅದು ಅಲ್ಲದೆ ವೆಯ್ಟ್ ಲಾಸ್ಗಂತೂ ಒಂದು ಮ್ಯಾಜಿಕಲ್ ಡ್ರಿಂಕ್ ಅಂತಾನೆ ಹೇಳ್ಬೋದು. ಹಾಗಾಗಿ ನಾನು ಇವತ್ತು
ಹಾಗಲಕಾಯಿನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಇದು ತುಂಬಾ ಕಹಿ ಇರುತ್ತೆ, ಹಾಗಾಗಿ ಬ್ಯಾಲೆನ್ಸ್ ಆಗ್ಲಿ ಅಂತ ಹೇಳಿ ಕುಕುಂಬರ್ನ ಹಾಕೊಂಡಿದ್ದೀನಿ. ಬರೀದೇ ಕುಡಿತೀನಿ ಅಂತ ಅಂದ್ರೆ ಆಗೋದಿಲ್ಲ, ಹಾಗಾಗಿ ಇದ್ರ ಜೊತೆಗೆ ನೀವು ಬೇಕು ಅಂದ್ರೆ ಹನಿ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಹನಿನ ಆ್ಯಡ್ ಮಾಡಲ್ಲ, ಹನಿ ಆ್ಯಡ್ ಮಾಡಿದ್ರೆ ಬೇರೆ ತರ ಫ್ಲೇವರ್ ಬಂದ್ಬಿಡುತ್ತೆ, ಹಾಗಾಗಿ ನಾನು ಹಾಗೇನೆ ಕುಡಿತಾ ಇದ್ದೀನಿ. ಇನ್ನು ಇದು ರುಬ್ಬಿ ಒಂದು ಬೌಲ್ಗೆಲ್ಲ ತೆಗೆದಿಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣ ಸೇರಿಸ್ಕೊಂಡು ಇವಾಗ ಕುಡಿತಾ ಇದ್ದೀನಿ. ಇದನ್ನ ಶೋಧಿಸ್ಕೊಂಡೇ ಕುಡಿಬೇಕು, ಹಾಗೇನೆ ಕುಡಿದ್ರೆ ಬಾಯಿಗೆಲ್ಲ ಸಿಕ್ತಿರುತ್ತಲ್ಲ, ಚೆನ್ನಾಗಿರಲ್ಲ. ಯಾವುದಕ್ಕೂ ನೀವು ಸೋದಿಸ್ಕೊಂಡು ಕುಡಿದ್ರೆ ಬೇಗನೆ ಕುಡ್ಕೊಬೋದು. ಇದು ಫಸ್ಟೇ ಕಹಿ ಇರುತ್ತೆ, ಹಾಗಾಗಿ ಇರಿಟೇಟ್ ಆಗುತ್ತಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ನಾನು ಕೂಡ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಮಾಡಿಕೊಂಡು ಕುಡಿದಿದ್ದಾದ್ಮೇಲೆ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ಇವತ್ತು ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ತೊಗೊಂಡು ಬನ್ನಿ ಅಂತ. ಅವರು ತಂದು ತೋರಿಸ್ತಾ ಇದ್ರು, ನೋಡು ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ. ನಾನು ಅದನ್ನ ಒಂದು ಪ್ಲೇಟ್ಗೆಲ್ಲ ಎತ್ತಿಟ್ಕೊಂಡು ನೋಡ್ತಾ ಇದ್ದೆ ಏನೇನು ತಂದಿದ್ದಾನೆ ಅಂತೇಳಿ. ನಾನು ಹಾರ ತೊಗೊಂಡು ಬನ್ನಿ ಅಂದೆ, ಹಾರ ಸಿಕ್ಲಿಲ್ವಂತೆ, ಹಾಗಾಗಿ ಅವರು 3 ಥರ ಹೂವು ಹಾಗೇನೆ ಅದ್ರ ಜೊತೆಗೆ ತುಳಸಿ ಕೂಡ ತಂದಿದ್ರು. ಇದನ್ನು ಕೂಡ ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಆಗಿತ್ತು. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಕಳ್ಸಕ್ಕೆಲ್ಲ ಎಲೆ ಎಲ್ಲ ಬೇಕಿತ್ತಲ್ಲ, ಅದನ್ನು ಕೂಡ ತರಿಸಿದೆ. ಅದಾದ್ಮೇಲೆ ಯಾರೋ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರೆ ನೀವು ಕಳ್ಸಕ್ಕೆ ಹೇಗ್ ರೆಡಿ ಮಾಡ್ತೀರಾ ಅಂತೇಳಿ, ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮಾಮೂಲಿಯಾಗಿ ಅಕ್ಕಿ ಹಾಕ್ಬಿಟ್ಟು ಅದರಲ್ಲಿ ಓಂ ಅಂತ ಬರೆದ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇದ್ರ ಜೊತೆಗೆ ₹1 ಕಾಯಿನು ಇಷ್ಟನ್ನ ಹಾಕ್ಬಿಟ್ಟು ನಾನು ಕಳ್ಸದ ಕೆಳಗಡೆ ಇಡ್ತೀವಲ್ಲ ತಟ್ಟೆ, ಅದಕ್ಕೆ ಇಷ್ಟನ್ನ ಹಾಕಿ ರೆಡಿ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ಇವಾಗ ಕಳಸನ ಮೇಲೆ ಇಟ್ಬಿಟ್ಟು ಮಾಮೂಲಿಯಾಗಿ ಕಳಸ ತುಂಬಾ ನೀರು ಹಾಕ್ಬಿಟ್ಟು, ಅರ್ಧ ಹಾಕ್ಬಾರ್ದು ತುಂಬಾನೇ ಹಾಕ್ಬೇಕು, ಅದು ಹಾಕ್ಬಿಟ್ಟು ಜಾವತಿ ಪೌಡರ್ ಅಂತ ಬರುತ್ತೆ, ಇದನ್ನ ಹಾಕ್ತೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕಿ. ಇದನ್ನ ಹಾಕಿದ್ರೆ ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ, ಹಾಗಾಗಿ ನಾನು ಹಾಕ್ತೀನಿ. ಇದನ್ನ ಹಾಕಿದಾದ್ಮೇಲೆ ಇದಕ್ಕೆ ಸ್ವಲ್ಪ ಮಾಮೂಲಿಯಾಗಿ ಅರಿಶಿನ ಕುಂಕುಮನ ಹಾಕೊಳ್ತಾ ಇದ್ದೀನಿ. ಅರಿಶಿನ ಕುಂಕುಮ ಹಾಕ್ಬಿಟ್ಟು ಎಲೆನ ಜೋಡಿಸ್ಕೊಳ್ತಾ ಇದ್ದೀನಿ. ನಾನು 5 ಅಥವಾ 3 ಎಲೆನ ಇಡ್ತೀನಿ. ಚೆನ್ನಾಗಿರೋದು ತಗೊಳ್ಳಿ, ಎಲೆ ಎಲ್ಲೂ ಬಾಡಿರಬಾರ್ದು ಮತ್ತೆ ಒಣಗೋಗಿರ್ಬಾರ್ದು, ತೂತು ಇರಬಾರ್ದು. ಆ ಥರ ಎಲೆನ ನೋಡಿ ಆರಿಸ್ಕೊಂಡು ಅದನ್ನ ಇಡಬೇಕು ಕಳ್ಸಕ್ಕೆ. ಅದಾದ್ಮೇಲೆ ಮಾಮೂಲಿಯಾಗಿ ಅರಿಶಿನ ಕುಂಕುಮ ಇದನ್ನೆಲ್ಲ ಇಟ್ಬಿಟ್ಟು ಕಳ್ಸನ ರೆಡಿ ಮಾಡೋದು ಅಷ್ಟೇನೆ. ನೋಡಿ ಈ ಥರ ರೆಡಿ ಮಾಡಿದ್ದೀನಿ. ಇನ್ನು ಕಾಯೆಲ್ಲ ಏನಾದರೂ ಹೊಸದಾಗಿ ಚೇಂಜ್ ಮಾಡ್ತಾ ಇದ್ರೆ ಅದನ್ನ ಒಂದು ರಾತ್ರಿನಾದ್ರೂ ನೀರಲ್ಲಿ ನೆನೆಸ್ಬಿಟ್ಟು ಇಡಿ, ಅವಾಗ ಕಾಯಿ ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಇನ್ನ ಯಾವಾಗ ಪೂಜೆ ಮಾಡಿದ್ರು ಇದೇ ತರ ನೀರಿನಲ್ಲಿ ಕಾಯಿನ ನೆನೆಸ್ಬಿಟ್ಟೆ ಮಾಡೋದು. ಇನ್ನ ಇವಾಗ ಪೂಜೆಗೆ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾಯ್ತು. ನಾನು ಸಾಮಾನ್ಯವಾಗಿ ಬುಧವಾರನೇ ಎಲ್ಲಾನು ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಿನ್ನೆ ನಾನ್ ವೆಜ್ ಮಾಡಿದ್ನಲ್ಲ, ಹಾಗಾಗಿ ಇವತ್ತೆಲ್ಲಾನು ರೆಡಿ ಮಾಡ್ಕೊಂಡು ಇವಾಗ ಪೂಜೆನ ಮುಗಿಸ್ಕೊಂಡೆ. ಇನ್ನು ಇವತ್ತಿನ ಟಿಫನ್ಗೆ ಇಡ್ಲಿ ಜೊತೆಗೆ ಬಿಸಿಬೇಳೆ ಬಾತು ಚಟ್ನಿ ಇಷ್ಟನ್ನ ಮಾಡ್ಕೊಂಡಿದ್ದೆ. ಇವಾಗ ಪೂಜೆ ಎಲ್ಲ ಆಯ್ತು, ಟಿಫನ್ ಎಲ್ಲ ಮಾಡ್ಕೊಂಡಿದ್ದಾಯ್ತು. ಇವಾಗ ಆಲ್ರೆಡಿ ಡ್ಯೂಟಿಗೆ ಲೇಟ್ ಆಗಿಬಿಟ್ಟಿದೆ, ಹಾಗಾಗಿ ಬೇಗನೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಯಜಮಾನ್ರನ್ನು ಕೂಡ ನನ್ನ ಡ್ಯೂಟಿ ಹತ್ರ ಡ್ರಾಪ್ ಮಾಡಲಿಕ್ಕೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಪಾಪ ಅವರಿಗೂ ಲೇಟ್ ಆಗಿಬಿಡ್ತು. ಮತ್ತೊಂದೇನು ಗೊತ್ತಾ, ಇವತ್ತು ಪೂಜೆ ಮಾಡಬೇಕಾದ್ರೆ ನನಗೆ ರಾತ್ರಿ ನನ್ನ ಕನಸಲ್ಲಿ ರಾಯರು ಬಂದಿದ್ದರು. ಇನ್ನು ಸರಿ ಅದು ನಿಜ ಆಗಿದ್ರೆ ಪ್ರಸಾದ ಕೊಡ್ತಾರೆ ರಾಯರು ಅಂದ್ಕೊಂಡು ಕುತ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಇನ್ನೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಅವಾಗ ತಲೆ ಮೇಲಿಂದ ಪಟ್ಟಂತ ಈ ತುಳಸಿ ಹಾರ ಬಿದ್ದಿದೆ. ತುಳಸಿನ ದೇವರು ಪ್ರಸಾದವಾಗಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ನನಗೆ ಪದೇ 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 ಎಲ್ಲ ವಿಷಯದಲ್ಲೂ ರಾಯರು ಇದ್ದಾರೆ ಅಂತಲೇ ನನಗೆ ಬೆಟ್ಟದಷ್ಟು ನಂಬಿಕೆ ಬರ್ತಾ ಇದೆ. ಇವತ್ತು ಈ ತುಳಸಿ ಪ್ರಸಾದನ ಕೊಟ್ಟಿದ್ದಾರೆ ನೋಡಿ. ಇನ್ನು ಪೂಜೆನೂ ಕೂಡ ಚೆನ್ನಾಗಾಯ್ತು ಇವತ್ತು, ತುಂಬ ಚೆನ್ನಾಗಾಯ್ತು ಇವತ್ತು ಪೂಜೆ ಎಲ್ಲನೂ. ಇನ್ನು ಇವಾಗ ಲೇಟ್ ಆಗುತ್ತೆ. ಇನ್ನು ಡ್ಯೂಟಿಗೆ ಹೋಗಿ ಬಂದಮೇಲೆ ಮಧ್ಯಾಹ್ನದಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆಯಿತಾ. ಇನ್ನು ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಡ್ಯೂಟಿಗೆ ಹೋಗಿ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಇವತ್ತು ಟೀ ಕುಡಿತಾ ಇದ್ದೀನಿ. ಅಪರೂಪ ನಾನು ಟೀ ಕುಡಿಯೋದು, ಯಾಕಂದರೆ ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ. ಇನ್ನು ಅದ್ರ ಜೊತೆಗೆ ಕಡಲೆಪುರಿನೂ ಕೂಡ ಇತ್ತು ಮನೇಲಿ, ಹಾಗಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿಕೊಂಡೆ. ಇನ್ನು ಅದ್ರ ಜೊತೆಗೆ ನನ್ನ ಮಗಂಗೆ ಟೀ ಕೊಟ್ಟರೆ ಲಂಚ್ ಚೆಲ್ಬಿಟ್ಟ. ಅದನ್ನೇ ಹೇಳ್ತಾ ಇದ್ವಿ, ಹುಷಾರಾಗಿ ಕುಡಿಬೇಕು, ಬಿಸಿ ಇರುತ್ತಲ್ವ, ಬಿದ್ದುಬಿಟ್ರೆ ಮತ್ತೆ ಏನಾದರೂ ತೊಂದರೆ ಆಗುತ್ತೆ, ಹಾಗಾಗಿ ಅದನ್ನೇ ಹೇಳ್ತಾ ಇದ್ವಿ. ಇನ್ನು ಅದೆಲ್ಲ ಆದಮೇಲೆ ಮತ್ತೆ ಒಂದ್ಸಲ ಮನೇಲಿ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾವು ಇಲ್ಲೇನೆ ಹತ್ರದಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ, ಇಲ್ಲಿ ರಾಯರ ಮಠ ಇದೆ, ಇಲ್ಲಿಗೆ ಬಂದು ನಾವು ಪೂಜೆನ ಮಾಡ್ಕೊಂಡು ಹೋಗೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದಿದ್ವಿ. ಮಾಮೂಲಿಯಾಗಿ
ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ಆಂಜನೇಯ ಮತ್ತೆ ನರಸಿಂಹಸ್ವಾಮಿ ಎಲ್ಲರೂ ಇದ್ದಾರೆ. ಇನ್ನ ಇಲ್ಲಿ ಬಂದು ಮಾಮೂಲಿಯಾಗಿ ನಾವು ಯಾವಾಗ್ಲೂ ದೇವಸ್ಥಾನಕ್ಕೆ ಬರುವಂತದ್ದು. ಇನ್ನು ಅದ್ರ ಪಕ್ಕದಲ್ಲೇನೆ ಸಾಯಿಬಾಬಾನು ಕೂಡ ಇದೆ, ಅಲ್ಲೂ ಕೂಡ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಹೋಗ್ತೀವಿ. ಅದಾದ್ಮೇಲೆ ಮನೆಗೆ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಇವತ್ತು 9 o'clock ಆಗ್ಬಿಡ್ತು, ಯಾಕಂದ್ರೆ ಪೂಜೆ ಲೇಟ್ ಆಯ್ತಲ್ಲ, ಹಾಗಾಗಿ. ಇನ್ನು ಇವಾಗ ನಾನು ಇಲ್ಲಿ ಅಡಿಗೆ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಎಗ್ ರೈಸ್ ತರಾನೇ ಇರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಹಾಗಾಗಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಒಂದು ಮಿಕ್ಸರ್ಗೆ ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇಷ್ಟನ್ನ ಹಾಕಿ ತರತರಿಯಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳೋದು. ಈಗ ಒಂದು ಪ್ಯಾನ್ಗೆ ಈರುಳ್ಳಿ, ಎಣ್ಣೆ, ಬೇಯಿಸಿಟ್ಕೊಂಡಿರೋ ಬಟಾಣಿ, ಕರಿಬೇವು, ಕ್ಯಾರೆಟ್, ಬೀನ್ಸ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಮಾಡಿದ ಆದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲ, ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಸೇರಿಸ್ಕೊಂಡು ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಯಾವ ಎಗ್ ರೈಸ್ಗೂ ಕಡಿಮೆ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇದಕ್ಕೆ ಏನಿಲ್ಲ, ಸೆಜ್ವಾನ್ ಪೌಡರ್ ಇದ್ರೆ ಸಾಕು, ಅದನ್ನ ತೋರಿಸ್ತೀನಿ ನಾನು. ಈಗ ಈ ಕಡೆ ಕ್ಯಾಪ್ಸಿಕಮ್, ಕ್ಯಾಬೇಜ್, ಉಪ್ಪು ಹಾಕಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ನೋಡಿ ಇದೇನೆ, ಈ ಪೌಡರ್ 10 ರೂಪಾಯಿ ಒಂದು ಪ್ಯಾಕೆಟು. 2 ಪ್ಯಾಕೆಟ್ ತಂದ್ರೆ 4 ಜನಕ್ಕೆ ಆರಾಮಾಗಿ ಸಾಕಾಗುತ್ತೆ. ಇನ್ನು ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರೋದು. ಬರೀ 10 ರೂಪಾಯಿ ಯೂಸ್ ಮಾಡಿ ನಾವು ಮಾಡೋದ್ರಿಂದ ಎಷ್ಟು ರುಚಿ ಕೊಡುತ್ತೆ ಗೊತ್ತಾ ಈ ಪೌಡರು. ಒಂದ್ಸಲ ಟ್ರೈ ಮಾಡಿ ನೋಡಿ. ಅದನ್ನೆಲ್ಲ ಹಾಕಿದಾದ್ಮೇಲೆ ಮಾಮೂಲಿಯಾಗಿ ನಾನು ಅನ್ನನ ಮುಂಚೆನೆ ಮಾಡಿಟ್ಟಿದ್ದೆ. ಅನ್ನ ಎಲ್ಲ ತಣ್ಣಗಾಗಿರ್ಬೇಕು, ಅದಾದ್ಮೇಲೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಈ ಬ್ಯಾಚುಲರ್ ರೆಸಿಪಿ ಅಥವಾ 1 ಪಾಟ್ ರೆಸಿಪಿ ಬೇಗನೆ ರೆಡಿ ಆಗಿ ಹೋಗ್ಬಿಡತ್ತೆ. ಇನ್ನಿದು ಕೂಡ ರೆಡಿ ಆಯ್ತು. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಇವತ್ತು ಸ್ವೀಟ್ ಪೊಟೆಟೊ ಬರುತ್ತಲ್ಲ, ಅದನ್ನ ಫ್ರೆಂಚ್ ಫ್ರೈ ತರ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಬೌಲ್ಗೆ ಶುಂಠಿ, 3 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನ್ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ, ಕಸ್ತೂರಿ ಮೇಥಿ, ಇದ್ರ ಜೊತೆಗೇನೆ ಪೆಪ್ಪರ್ ಪೌಡರು, 1 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರು, ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು, ನಿಂಬೆಹಣ್ಣು ಇಷ್ಟನ್ನೆಲ್ಲ ಹಾಕಿ ನಾವು ಕಬಾಬ್ಗೆಲ್ಲ ಯಾವ ಥರ ಕಲಿಸ್ಕೊಳ್ತೀವಿ ನೋಡಿ ಆ ಥರ ಕಲಿಸ್ಕೊಳ್ಳೋದು. ಆದರೆ ಎಣ್ಣೆ ಹಾಕಿ ಕಲಿಸ್ಕೊಳ್ಳಿ, ನೀರು ಹಾಕಿ ಕಲಿಸಿದ್ರೆ ಇದು ಗೆಣಸಲ್ಲೇನೆ ನೀರು ಇರುತ್ತೆ, ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. ಇದೇನು ಇಡಬೇಕು ಅಂತೇನೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಮಿಕ್ಸ್ ಮಾಡಿದಾದ್ಮೇಲೆ ಈ ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದನ್ನು ಕೂಡ ಚೆನ್ನಾಗಿ ಕಾದಿತ್ತು. ಮಾಮೂಲಿಯಾಗಿ ನಾವು ಕಬಾಬ್ ಎಲ್ಲ ಹೇಗೆ ಫ್ರೈ ಮಾಡ್ಕೊಳ್ತೀವಿ ನೋಡಿ ಅದೇ ಥರ ಮಾಡ್ಕೊಳ್ಳೋದು. ನಾನು ಇಲ್ಲಿ ಶಾಲು ಫ್ರೈ ಮಾಡ್ತಾ ಇದ್ದೀನಿ, ನೀವು ಬೇಕಂದ್ರೆ ಡೀಪ್ ಫ್ರೈ ಕೂಡ ಮಾಡ್ಕೊಬೋದು. ಎಲ್ಲೂ ಕಿತ್ತೋಗೋದಾಗ್ಲಿ ತವಾಗ ಇಡ್ಕೊಳ್ಳೋದಾಗ್ಲಿ ಏನೂ ಆಗಲ್ಲ. ಇಷ್ಟು ಮಾಡ್ಕೊಂಡ್ರೆ ಈ ರೆಸಿಪಿ ರೆಡಿನೇ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಇದು ಕೂಡ ಚೆನ್ನಾಗಿರುತ್ತೆ. ನನ್ನ ಮನೆಯವರು ಕೂಡ ತುಂಬಾ ಇಷ್ಟಪಟ್ಟು ತಿಂದ್ರು. ಚೆನ್ನಾಗಿತ್ತು ಇದು ಸ್ವೀಟ್ ಪೊಟೆಟೊ ಫ್ರೈ. ಈ ಎಗ್ ರೈಸ್ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ವೆಜ್ ರೈಸ್ ಆದ್ರೂ ಅನ್ಬೋದು, ಎಗ್ ರೈಸ್ ಆದ್ರೂ ಅನ್ಬೋದು, ಇಲ್ಲ 1 ಪಾಟ್ ರೆಸಿಪಿ ಅಂತನಾದ್ರೂ ಅನ್ಕೊಬೋದು. ಅಷ್ಟು ರುಚಿಯಾಗಿರುತ್ತೆ. ಇವತ್ತಿನ ಡಿನ್ನರ್ ಈಗಿತ್ತು. ಇನ್ನು ಅದು ಅಲ್ಲದೆ ಇವತ್ತು ನಾನು ಸ್ವಲ್ಪ ಕ್ಲಿಪ್ಸ್ ಎಲ್ಲ ನಾನು ಬೇಕಿತ್ತು ಅಂತ ಒಂದು 2 ಡೇಸ್ ಬ್ಯಾಕ್ ಆರ್ಡರ್ ಮಾಡಿದೆ, ಅದು ಕೂಡ ಬಂದಿತ್ತು. ಅದು ಹೇಗಿದೆ ಅಂತ ಕ್ವಾಲಿಟಿನ ನೋಡ್ಕೊಳ್ತಾ ಇದ್ದೀನಿ. ಇಷ್ಟಕ್ಕೆ 150 ರುಪೀಸು, ವರ್ತ್ ಅಂತ ಅನ್ನಿಸ್ತು. ಚೆನ್ನಾಗೂ ಕೂಡ ಇತ್ತು. ನನಗಂತೂ ಈ ವೈಟ್ ಕ್ಲಿಪ್ ತುಂಬಾನೇ ಇಷ್ಟ ಆಯಿತು. ಇನ್ನು ಆನ್ಲೈನಲ್ಲಿ ಕ್ಲಿಪ್ ಕೂಡ ಆರ್ಡರ್ ಮಾಡಿದ್ನಲ್ಲ, ಅದು ಹೇಗಿದೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ನೋಡಿ. ಚೆನ್ನಾಗಿದೆ, ತೊಗೊಬೋದು, ತೊಗೊಳ್ಳಿ ನೀವು ಯಾರಾದರೂ ತೊಗೊಳ್ತೀನಿ ಅಂತ ಅಂದರೆ. ನನಗೆ ಇಷ್ಟ ಆಯಿತು. ಇನ್ನು ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿ ಆಯಿತಾ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.